ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವಿವತ್ತು ಹೊಯ್ಸಳರ ಕಾಲದಲ್ಲಿ ಹಾಗೂ ವಿಜಯನಗರ ಕಾಲದಲ್ಲಿ ಸ್ಥಾಪಿತವಾದಂತಹ ನುಗ್ಗೇಹಳ್ಳಿಯ ಸದಾಶಿವೇಶ್ವರ ದೇವಾಲಯದ ಹತ್ರ ಇದ್ದೀವಿ. ಬನ್ನಿ, ಈ ದೇಗುಲದ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಮೊದಲ ಬಾರಿಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೀವು ನೋಡ್ತಾ ಇರೋದು ವಿಜಯನಗರ ಕಾಲದಲ್ಲಿ ಆಗಿರ್ತಕ್ಕಂತಹ ಮಂಟಪ. ಈ ಮಂಟಪವನ್ನು ಕಣಶಿಲೆಯಿಂದ ಮಾಡಿದ್ದಾರೆ. ಈ ವಿಶಾಲ ಮಂಟಪವನ್ನು ವಿಜಯನಗರ ಕಾಲದಲ್ಲಿ ರಚನೆ ಆಗಿರೋದು. ಇಲ್ಲಿ ನೋಡ್ಬೋದು ನೀವು, ದೊಡ್ಡದಾದ ಕಂಬಗಳಿಂದ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಈ ದೇಗುಲದ ನಿರ್ಮಾಣಕ್ಕೆ ಕಾರಣರಾದಂತಹ ದಂಡನಾಯಕರು ಮತ್ತು ರಾಜರ ಕೆತ್ತನೆಗಳನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇರೋದು ವಿಜಯನಗರ ಕಾಲದಲ್ಲಿ ಆಗಿರ್ತಕ್ಕಂತಹ ಮಂಟಪ. ಈ ಮಂಟಪವನ್ನು ಕಣಶಿಲೆಯಿಂದ ಮಾಡಿದ್ದಾರೆ. ಇದು ಸುಮಾರು 13ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ದೇವಾಲಯ. ಇಲ್ಲಿ ನೋಡುವುದು 2 ಆನೆಗಳ ಕೆತ್ತನೆ ಇದೆ. ಇಲ್ಲಿ ಸಹ ಪಾರ್ವತಿ ಗುಡಿಯನ್ನು ನೀವು ಕಾಣಬಹುದು. ಇಲ್ಲಿ ಸಹ ಅಲಂಕಾರಿಕ ಕಂಬಗಳನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಇವು ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಕಂಬಗಳು. ಈ ದೇವಾಲಯವನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿಂದ ನಿರ್ಮಾಣ ಮಾಡಿದ್ದಾರೆ. ಈ ಮಹಾದ್ವಾರವನ್ನು ಕಣಶಿಲೆಯಿಂದ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ದ್ವಾರಪಾಲಕರು ಮತ್ತು ಅಲಂಕಾರಿಕ ಮಹಾದ್ವಾರವನ್ನು ನೀವು ಕಾಣ್ಬೋದು. ಈ ಮಹಾದ್ವಾರದ ಮೇಲೆ ಹಳೆಗನ್ನಡ ಲಿಪಿಯನ್ನು ನೀವು ಕಾಣ್ಬೋದು. ಈ ದೇಗುಲವನ್ನು ಹೊಯ್ಸಳರ ಬೊಮ್ಮಣ್ಣ ದಂಡನಾಯಕನು ಕ್ರಿಸ್ತಶಕ 1246ರಲ್ಲಿ ನಿರ್ಮಾಣ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಶಿವ ಮತ್ತು ಪಾರ್ವತಿ ಹಾಗೂ ನಂದಿಯನ್ನು ಬಹಳ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಗರ್ಭಗುಡಿಯ ಮುಂದಿನ ಮಂಟಪದಲ್ಲಿ ಈ ಮೇಲ್ಛಾವಣಿಯ ಕೆತ್ತನೆಯನ್ನು ನೋಡ್ಬೋದು. ಗರ್ಭಗುಡಿಯ ಮುಂದಿನ ಮಹಾಮಂಟಪವು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಈ ಮಂಟಪದ ಮಧ್ಯಭಾಗದಲ್ಲಿ ಶಿವನ ಒಂದು ಪರಿವಾರವನ್ನು ನಾವು ಕಾಣ್ಬೋದು. ಶಿವನ ವಾಹನವಾದಂಥ ನಂದಿಯ ದರ್ಶನ ಕೂಡ ನೀವು ಮಾಡ್ಬೋದು. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಅಂಶ ಏನಂದರೆ, ಕ್ರಿಸ್ತಶಕ 1246ರಲ್ಲಿ ಹೊಯ್ಸಳರ ದಂಡನಾಯಕನಾದಂತಹ ಬೊಮ್ಮಣ್ಣನು ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಗಣೇಶ ಮತ್ತು ಸಪ್ತಮಾತೃಕೆಗಳ ಕೆತ್ತನೆಯನ್ನು ನೀವು ನೋಡ್ಬೋದು. ಈ ಮಹಾದ್ವಾರವನ್ನು ಕಣಶಿಲೆಯಿಂದ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ದ್ವಾರಪಾಲಕರು ಮತ್ತು ಅಲಂಕಾರಿಕ ಮಹಾದ್ವಾರವನ್ನು ನೀವು ಕಾಣ್ಬೋದು. ಬಾಗಿಲು ತೋರಣ ಥರ ಕೆತ್ತನೆ ಮಾಡಿದ್ದಾರೆ. ಇದು ಸೂಕ್ಷ್ಮ ಕೆತ್ತನೆಗೆ ಉದಾಹರಣೆ ಅಂತಲೇ ಹೇಳ್ಬೋದು. ಇದು ಸದಾಶಿವೇಶ್ವರ ಮೂರ್ತಿ ವಿಗ್ರಹ. ಈ ದೇಗುಲದ ಮಂಟಪದಲ್ಲಿ ಕಾರ್ತಿಕೇಯ, ಸುಬ್ರಹ್ಮಣ್ಯ, ಗಣೇಶನ ವಿಗ್ರಹಗಳನ್ನು ನೀವು ಕಾಣ್ಬೋದು. ಈ ಶೈಲಿಯ ಗೋಪುರವನ್ನು ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಚಿಕ್ಕ ಚಿಕ್ಕ ಗೋಪುರಗಳಾಗಿ ಬಹಳ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲದೆ ಇದೊಂದು ಏಕಕೂಟ ದೇವಾಲಯವಾಗಿದ್ದು, ಇದು ಸಹ 4 ಅಡಿಗಳಷ್ಟು ಜಗತಿ ಆಕಾರದಲ್ಲಿ ನಿರ್ಮಾಣವಾಗಿದೆ. ಈ ದೇಗುಲದ ಹೊರಗೋಡೆಯ ಮೇಲೆ ಕುಸುರಿ ಕೆತ್ತನೆಗಳನ್ನು ನಾವು ಅಲ್ಲೆಲ್ಲ ಕಾಣ್ಬೋದು. ಇದೊಂದು ವಿಶೇಷ ಅಂತಲೇ ಹೇಳ್ಬೋದು. ಈ ದೇಗುಲದ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.